ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಲಾನಿ ಭವಂತು. ಆವಡೆ ನಮ್ಮ ಮಾತ ಒಂಜಿ ಪೊರ್ಲುದ ಕಾರ್ಯಕ್ರಮದ ಒಂಜಿ ನೆಲೆಟ್ಟು ಒಂಜಿ ಕೊಡ್ಡು ಸೇರ್ದ ಇಂದು ನಂಗೊಂಜಿ ಸುಯೋಗ ಅಂದ ಲೆಕ್ಕ ಯಕ್ಷ ಕೂಟ ಮಧ್ವ ಈ ಒಂಜಿ ಚಪ್ಪರದಾಡಿಟ್ಟು ನಂಗೊಂಜಿ ಸೇರ್ರಗ ಅವಕಾಶ ಈ ಒಂಜಿ ಪುಣ್ಯ ಭೂಮಿಡು ಒದಗದ ಬತ್ತಂಡು ಅಪನಗ ಪ್ರತಿಯೊಂಜಿ ಅವಕಾಶಗಳು ಪೂರ ನಂಗೆ ಬನ್ನಗಲ ನಮ್ಮ ಇನ್ನು ಸದುಪಯೋಗಪಡಿಸೋ ನಾವು ಸನಾತನಿನ ಒಂಜಿ ಧರ್ಮ ಪಂಡ ಹಿಂದೂ ಆದಿತ್ತೊಂದು ಮನುಷ್ಯ ಜನ್ಮಗೂ ಬತ್ತಬೇಕ ಐನು ನಮ್ಮ ಸದವಕಾಶ ಪಣದು ಉಪಯೋಗ ಮಲ್ಪಣವು ಮನುಷ್ಯ ಸಾಧಾರಣ ಧರ್ಮ ಅಂದ ಲೆಕ್ಕ. ವಿಶೇಷವಾನಿಂಜಿನ ಜಾಗಡ ನಮ್ಮ ಮಾತ ಸೇರ್ದ ಮಧ್ವದ ಈ ಯಕ್ಷಕೂಟ ಮಧ್ವ ಈ ಒಂಜಿ ಸಂಘದ ಆಡಿಟ್ಟು ವಾರ್ಷಿಕೋತ್ಸವದ ನೆಲೆಟ್ಟು ನಮ್ಮ ದೀಪ ಪ್ರಜ್ವಾಲನದ ಒಂಜಿ ಉದ್ಘಾಟನದ ಸಮಾರಂಭ ಸೇರ್ನಂಚ ಮಾತ ಹಿರಿಯರನ್ನ ಕಲಿಪ್ಪೊಲಿ ಗಣ್ಯರಿಪ್ಪೊಲಿ ಸಂಘದ ಟ್ರಸ್ಟ್ದ ಮೂಲ ಕಾರ್ಯಕರ್ತೆಯರಿಂದಿಪ್ಪೊಲಿ ಮಕ್ಕಳಿನ ಮಾತ ಯಾನ ಮಧ್ವಾಚಾರ್ಯನ ನೆನವರಿಕೆ ಪುರಸರವಾದ ಈ ಕ್ಷೇತ್ರದ ಕಾರಿಂಜೇಶ್ವರನ ನೆನವರಿಕೆ ಪುರಸರವಾದ ಅಗಲೇ ಪೂರ ಗೌರವನ ಸಲ್ಲಿಸ ಒಂದು ಸೇರ್ನಂಜನ ಸಭಿಕೇರು ಅಂಚನೆ ಯಕ್ಷಗಾನದ ಅಭಿಮಾನಿಗಳು ಕಲಾಭಿಮಾನಿಗಳಿಗೆಲ್ಲ ಮಾತ ಮಾಧ್ಯಮದ ವರ್ಗದ ಕಲೆಗಳ ಸುರುಡ್ದ ಅವರ ಅಭಿನಂದನೆ ಸಲ್ಲಿಸ ಒಂದು ನಮಸ್ಕರಿಸ ಒಂದು ಎಂಕಲ ಒಂಜಿ ಸುಯೋಗ ಅಂದು ಯಾನ್ ತೆರೆಯೊಂದು ಅರ್ಲೆತ್ತಿ ಕೂಡಲೇ ನೆಕ್ಕ ಯಾನ ಪಾರದ ಬತ್ತೆ ದಯಪಂಡ ಆನಿಡ್ದಿನ ಊಟಕ್ಕೆ ಏನೊಂದು ಇಲ್ಲೇರು ಉದ್ಘಾಟನೆ ಸಂದರ್ಭ ಹೆಂಗೆ ಬರ್ರ ಆಯ್ಜಿ ದಯಪಂಡ ನಮ್ಮ ಇಲ್ಲಲೇ ಗುರುಕುಲವಾತದ ಒಂಜಿ ಕಾರ್ಯಕ್ರಮ ಆರೆ ಪಣ್ಲೆಕನೆ ಒಂಜಿ ಮಲ್ಲ ಕಾರ್ಯಕ್ರಮ ಆರ್ನವೇ ಸಂಕಲ್ಪಡು ನಡತಂಡು ಅವೇ ಸಂದರ್ಭಡು ಆರು ಈ ಜಾಗಕ್ಕೆ ಬರ್ತದು ಮೂಲ ಒಂಜಿ ಆರು ಮಲ್ಪನಂಜಿನ ಸೇವೆಡು ಎನ್ನ ಆಶೀರ್ವಾದ ಬೋಡು ದೇವರನ ಕೃಷ್ಣದೇವರನ ಅನುಗ್ರಹ ಬೋಡು ಪಣ್ಣ ಸಂಕಲ್ಪಡು ಆ ಒಂಜಿ ಗಡಿಬಿಡಿಟ್ಲ ಆರು ಬರ್ತದ ಏನು ಉದ್ಘಾಟನೆ ಮಲ್ತೇರು ಕರಿ ಡಿಸೆಂಬರ್ 13 ತಾರೀಕು 2019 ಇಸವಿ ಬಂಡ್ರೆ ಅಂಕ 19 ಇಸವಿ ಅಂಚ ಒಂಜಿ ಮಲ್ಲ ವ್ಯಕ್ತಿ ಮಲ್ಲ ಪುರುಷರು ಅದನ್ನು ಸಾಧಕರನಕಲು ಪುರ ಬರ್ತದ ಒಂಜಿ ಸಂಘ ಸಂಸ್ಥೆಗೆ ಆಶೀರ್ವಾದ ಮಲ್ಪನವು ಪಂಡ ಅವು ಎಲ್ಲೇ ಬೇಲೆ ಹತ್ತು ಅದನ್ನು ಒರಿಯನ ಸಂಕಲ್ಪಲ ಅಂದ ನಮ್ಮ ತಿರುವಂಡ್ರೆ ಸಾಧ್ಯಜ್ಜಿ ಅವೊಂಜಿ ಮಲ್ಲ ಪುಣ್ಯ ಕೆಲಸ ಇಪ್ಪೊಳಿ ಅದರೊಂಜಿ ಮಲ್ಲ ಸಂಕಲ್ಪ ಅಂದ ನಮ್ಮ ಇನ್ನು ಭಾವನೆ ಮಲ್ಪ ಭಾವಿಸ ಆಡಾಪುಂಡು ದಯಪಂಡ ದಾನ ಆರು ಲೆಪ್ಪನಾಗ ಸ್ವಾಮಿಲು ಮೂಲೆ ಇತ್ತೇರು ಪಂಪಣ ಒಂಜಿ ವಿಚಾರ ನಂಗೆ ತೋಜಿಂಡಲ್ಲ ಅಂಡ ಒಂಜಿ ಮಹಾಪುರುಷರ ನಕಲು ಪುರ ಬರ್ತದ ಒಂಜಿ ಪ್ರಾರಂಭ ಓಡು ಪಂಡ ಐಕ್ ಭಗೀರಥ ಪ್ರಯತ್ನ ಅಂತ ಪನ್ಪೇರು ಪಂಡ ಅವೊಂಜಿ ಮಲ್ಲ ಸಾಧನೆದ ಒಂಜಿ ಪುಣ್ಯದ ಅವರ ಒದಗದು ಬರಪುಣ ಅಂದ ಲೆಕ್ಕ ಇಂಚ ಒಂಜಿ ಮಧ್ವಾಚಾರ್ಯನ ಈ ಒಂಜಿ ಊರುಡು ಮಧ್ವಾಚಾರ್ಯರ ಕುಲ್ಲುನ ವಿಶ್ರಾಂತಿ ಪಡೆಯೊಂದಿನ ಒಂಜಿ ಊರುಡು ಅರೆಗಲ ಒಂಜಿ ಪ್ರೀತಿ ಇತ್ತು ನಡೆದವರ ಈ ಊರುದ ಮಿತ್ತು ಅಭಿಮಾನ ಇತ್ತು ನಡೆದವರ ಆ ಸಂದರ್ಭಡು ಆರೀಡೆ ಬರ್ತದು ಈ ಒಂಜಿ ಸಂಸ್ಥೆನ ಪ್ರಾರಂಭ ಮಲ್ಪರಾಗ ಒಂಜಿ ಅಡಿಪಾಯ ಪಾಡದ ಕೊರಿಯರು ಅಂಡ ಅವ ಆರ್ನ ಅನುಗ್ರಹ ಆರ್ನ ಆಶೀರ್ವಾದ ದೇವರನ ಅನುಗ್ರಹ ಅಡ್ದವರಂದು ಈತ ನಡತೊಂದುಂಡು ಅಂಡ ನಮಟ್ ಮಾತೆರಡ್ಲ ನೆಟ್ಟ ದಾಯ್ತ ಆರು ಎಚ್ಚರಿಕೆ ಕೊರತು ಪೋತಿರು ಪಂಡ ಆ ಒಂಜಿ ಕಾಲಘಟ್ಟನೆ ನಾನು ಸ್ಮರಣೆ ಮಲ್ಪರ ಇಷ್ಟಪಡಬೇಕು ಈ ಸಂದರ್ಭ ದಯಪಂಡ ಆರು ಎನ್ನ ಪರಮ ಗುರುಕುಲು ಎನ್ನ ಆರ್ನ ಹೃದಯಡು ಎಂಕೊಂಜಿ ಸ್ಥಾನ ಕೊರದಿತ್ತೇರಾರು ಅಂಚ ಈ ಸಂದರ್ಭಡು ಆರ್ನ ನೆನವರಿಕೆ ಮಲ್ತದ ನಮ್ಮ ಮಲ್ಪನ ಆರ್ನ ಒಂಜಿ ಉದ್ದೇಶ ಅಲ್ಲ ಅಂಚ ಏನಗ ಏನು ಪಣೋಡು ಆಯ್ನ ವಿಷಯ ಅದಕ್ಕೆ ಎಣ್ಣಾಂಡ ಆರು ಇಡೀ ಜಗತ್ತಿಗೆ ಪುದರದ ಸಾರ್ಥಕತೆ ತೊಯ್ಪಾದ ಕೊಡ್ತೇರು ವಿಶ್ವೇಶ್ವರ ಬಣ್ಣದು ಇನ್ನಿಲ ಕೀರ್ತಿಶೇಷರಾದ ವಿಶ್ವೇಶ್ವರಾದೇ ಉಲ್ಲೇರಾರು ಅಂಚಾಂಡ ವಾವಂಜಿ ಇಡೀ ರಾಷ್ಟ್ರನೇ ತರಬಾಗುನಂಚಿನ ಒಂಜಿ ನಿರ್ಣಯಲೋ ಅದರ ಒಂಜಿ ಜವಾಬ್ದಾರಿಳೋ ಅದರ ಒಂಜಿ ವೈಶಿಷ್ಟ್ಯತೆನೋ ಏರಡು ಇಪ್ಪುಂಡು ಆಕಳು ವಿಶ್ವೇಶ್ವರ ಅವರ ಸಾಧ್ಯತೆ ಇಪ್ಪುಂಡು ಒಂದು ಲೆಕ್ಕ ಯಾನ್ ಏರಲ ವ್ಯಕ್ತಿನ ಪುಗಾರನಂದು ಹತ್ತೊಂದು ನಮ್ಮ ಎಂಕಲು ಸ್ವತಃ ಅದು ತುಯಿನಂಜನ ವಿಚಾರ ಅಂಚಾನಗ ಆರು ಈ ಒಂಜಿ ಎಂಕಲ್ನ ಒಂಜಿ ಕಾರ್ಯಕ್ರಮ ಇತ್ತಂಡು ಒಂಜಿ ವರ್ಮ ದಿನದ ಕಾರ್ಯಕ್ರಮ ಆಯ್ತು ಆದಿ 13 ತಾರೀಕಿಗೆ ಶುರು
ಆನಿ ಇಡೆಗೆಲ ಬರ್ಪೇರಂದಾಂಡು ಇಡೆಗೆಲ ಬತ್ತೇರು ನಮ್ಮಲ್ಲ ಇತ್ತೇರು ಬೊಲ್ಪುಡ್ದು ಬಯ್ಯ ಮುಟ ಕಾರ್ಯಕ್ರಮ ಪೂರ ಮಲ್ತೇರು ಹಿಡಿದು ಬುಕ್ಕ ಕುಡೊಂಜಿ 14ನೇ ತಾರೀಕು 20 ತಾರೀಕು ಅವು ಒಂಜಿ ಸಂಹಿತಾ ಯಾಗ ಪಂಡದು ಲೋಕ ಕಲ್ಯಾಣ ಕಾಪುನಂಜಿನ ಒಂಜಿ ಯಾಗ ಆ ಒಂಜಿ ವಿದ್ಯೇಶ್ವರ ಆರು ಐಕ್ ಪೂರ್ಣಾವತಿಗೆಲ್ಲ ಬರಪ ಪಂಡದಿತ್ತೇರು ಆ ಒಂಜಿ ಕಾಲಡು ದಾನ ಒಂಜಿ ಆರ್ನ ಆರೋಗ್ಯದ ತೊಂದರೆ ಆರೆಗೆ ಸಮಸ್ಯೆಗಳು ಬಂದಾಗ ಆರ್ನ ಜೀವನ ಬಂದು ನೋವು ಸಾಧನೆದ ಒಂಜಿ ಅಂಗ ಮುಗ್ಗಿನೆಡ್ದವರ ಆರು ವಿಶ್ರಾಂತಿಗೆ ಪೋಯರು ಎಂದು ಪ್ರಣೊಳ್ಳಿ ಅವನಾಗ ಇಂದು ಪೂರ ಆ ಒಂಜಿ ಕಾಲಘಟ್ಟ ನಡ್ತಂಡ ಆಯ್ತಾ ಜವಾಬ್ದಾರಿದಾಯ್ತ ಕೆಂಡ ಹಿಡಿದು ಬುಕ್ಕ ನಮ್ಮ ತೂಯ ಲೋಕಡು ಮಲ್ಲ ಪಂಡ ಇಡೀ ಲೋಕನೇ ಜಪ್ಪುನಂಜಿನ ಒಂಜಿ ವ್ಯವಸ್ಥೆಗೆ ಪೋಪುನಂಜಿನ ಒಂಜಿ ಕಂಟಗಳು ಬತ್ತಂಡು ನಮಕ್ಕಂದ ಇಡೀ ರಾಷ್ಟ್ರಕ್ಕೆ ಬತ್ತಂಡು ಕೊರೋನಾ ಬಣ್ಣ ವಿಚಾರ ಆ ಸಂದರ್ಭಡು ಆರು ಇತ್ತನೆಲ್ಲ ಕಷ್ಟ ಇತ್ತಂಡು ದಯಪಂಡ ಇಡೀ ಕ್ಷಣ ಒಟ್ಲ ಆರು ಪಾದರಸ ಲೆಕ್ಕ ಸಂಚಾರ ಮಲ್ತೊಂದೇ ಇತ್ತೇರು ಏರು ಬಡವೇರು ಏರು ದೀನೇರು ಏರು ದಲಿತೇರು ಏರೇ ಕಷ್ಟ ಉಂಡು ಯಾವ ಊರುಡು ಸಮಸ್ಯೆ ಉಂಡು ಮಾಡೋದು ಅಡೆ ಪೂರ ದಾವಿಸ ಒಂದು ಸಮಾಜ ಸೇವೆ ಮಲ್ತೊಂದಿತ್ತೇರು ಅಪನಾಗ ಒಂಜಿ ತಿಂಗೋಲು ಕರಿದಾನಾಗ ಇಡೀ ಕೊರೋನಾದ ಒಂಜಿ ಛಾಯ ಇಡೀ ಭಾರತಗುಲ ಚೀನಾಡದು ಬರ್ತದೆ ಮಾತಕೊಡಿ ಇಡೀ ರಾಷ್ಟ್ರೋಡು ವ್ಯಾಪಿಸ ಒಂದು ಬತ್ತಂಡು ಏರ್ಲ ಇಲ್ಲದ ಪಿದಯ ಬರ್ರ ಇಜ್ಜಿಂದ ಅಂಡು ಲೋಕ ಒಂಜಿ ಸ್ಥಗಿತ ಅಪನಂಜಿನ ಒಂಜಿ ಪರಿಸ್ಥಿತಿ ಅಪನಾಗ ಬತ್ತಂಡು ಆರು ಈ ಭೂಮಿನ ಬಿಡ್ದು ಧ್ಯಾನಾವಸ್ಥೆಡು ಪೋಯರು ಆಂಡ ನಂಗೆ ಬೂರದ ಆಯ್ತಾ ನಮ್ಮ ಒರಿದಾನ ಆಂಡ ಅಂಚಿನ ಒಂಜಿ ಮಹಾಪುರುಷೇರ್ನ ಒಂಜಿ ಅನುಗ್ರಹ ದೇವರನ ಅನುಗ್ರಹ ನಮ್ಮ ಹಿರಿಯರನ ಆಶೀರ್ವಾದ ನಮ್ಮ ನಂಬುನಂಜಿನ ಸನಾತನ ಧರ್ಮದ ಒಂಜಿ ನಂಗೆ ಆ ಒಂಜಿ ಅನುಗ್ರಹ ಇಪ್ಪಣಿಡ್ದವರ ಧರ್ಮದ ಆಧಾರ ಹಿಡಿದು ನಮ್ಮ ಬದುಕೊಂದು ಇಪ್ಪಣಿಡ್ದವರ ನಮ್ಮ ಮಲ್ತನಂಜಿನ ಕಟ್ಟುಕಟ್ಟಳು ಪೂರ ಇನಿ ನಮ್ಮನ್ನು ಬದುಕರಾಗ ಅವಕಾಶ ಕೊರಂಡು ಅಂಚ ಬದುಕೊಂದು ಬಂದಾಗ ಅಗಲಪಾಡಿನಂಜಿನ ಜವಾಬ್ದಾರಿದಾಯ್ತ ಕೆಂಡ ಇಂಚ ಒಂಜಿ ಧರ್ಮನ ವರಿಪಾರ ಪಡುತ್ತಂಜಿನ ಕೆಲವು ಸಂಘ ಸಂಸ್ಥೆಯಲ್ಲಿ ಇನಿ ಯಾರು ಪುಟ್ಟಬಾರ್ದೇರು ಐಟ್ ನಮಲ ಒಂಜಿ ಈ ಒಂಜಿ ಸಂಘ ನೆಟ್ಟು ಯಕ್ಷಗಾನದ ಮೂಲಕವಾದ ಧರ್ಮನು ನಮ್ಮ ಜೋಕ್ಲು ಹಿಡಿದು ಹಿರಿಯರ ಮುಟಲ ತಲುಪಿಸಾವನ ಒಂಜಿ ವಿಶೇಷವಾದ ಒಂಜಿ ಮಾಧ್ಯಮ ಅವು ಕಲಾರೂಪಡು ಜನಕಲೆಗೆ ಮಾತ ವಿಷಯವಿಲ್ಲ ಸಾಮಾಜಿಕವಾದ ವಿಷಯ ಇಪ್ಪಳಿ ಆಧ್ಯಾತ್ಮಿಕ ವಿಷಯ ಇಪ್ಪಳಿ ಅಂಚನೆ ಲೌಕಿಕ ವಿಷಯ ಇಪ್ಪಳಿ ಇಂದು ಪೂರ ಅವು ಜನಕಲನ್ನ ಮನಸ್ಸಿಗೆ ಮುಟ್ಟಲೇಕ ಅರ್ಥ ಮಲ್ಪಾರ ಹಾಕೊಂಡು ಅರ್ಥ ಮಲ್ಪಾರ ಒಂಜಿ ಕಲೆ ಐಟು ಉಂಡು ಅಂಚಿನ ಒಂಜಿ ಕೂಟ ಅವು ಜಗತ್ತಿಗೆ ಅಗತ್ಯ ಉಂಡು ಪ್ರತಿ ಒಂಜಿ ಊರುಡ್ಲ ಅಂಚಿನ ಕೂಟ ಇತ್ತ ನಡೆಗೆ ಆ ಊರುಡು ಧರ್ಮ ರಕ್ಷಣೆ ಆಪುಂಡು ಸನಾತನ ಧರ್ಮವನ್ನು ಒರಿಪುಂಡು ಮಾನವೇ ಮನುಷ್ಯ ಅದು ಮನುಷ್ಯ ಧರ್ಮನ ಪದೊಂದು ಬದುಕರ ಸಾಧ್ಯ ಆಪುಂಡು ಪಣ್ಮೇನು ಆರು ಈ ಒಂಜಿ ಆರ ಅಂತ್ಯಕಾಲೊಡ್ಲ ಇಂಚಿನ ಪೂರ ಸಂಗಡು ಪೂರ ಆರು ಬತ್ತದು ಆಶೀರ್ವಾದ ಮಲ್ತದು ಐನ್ ನಂಗೆ ಆ ಜವಾಬ್ದಾರಿನ ಕೊರದು ಪೋತೇರು ಅಂಚ ಐನು ನಮ್ಮ ಭಾಸ್ಕರ ರೈಕುಲು ಶಿರಸಾ ವಯಸ್ಸಾ ಒಂದು ಏತ ಕಷ್ಟ ಅಂಡಲ ಜನಕುಲೇನು ಈತ ನಮ್ಮ ತೂಪ ಒಂಜಿ ಸಮಯಡು ಜನಕುಲೇನು ಒಟ್ಟುಪಾಡ್ನೇ ಮಲ್ಲ ಕೆಲಸ ತಗೊಂಡ ಪ್ರತಿಯೊರಿಲ್ಲ ಆಯಾಯನ ಕಾರ್ಯದ ಒತ್ತಡ ಆಯಾಯನ ಸಂಪಾದನೆದ ಒತ್ತಡಗಳು ಇಂದು ಪೂರ ಆಗಿಪ್ಪು ನಡೆದವರ ಅತಂಡ ಇತ್ಯದ ಸಮಾಜ ನಮ್ಮದು ನಮ್ಮ ದುಂಬು ವರ್ಪಣಂಜ ಪೀಳಿಗೆ ಪಂಡ ಅವು ಪೂರ ಈ ಒಂಜಿ ಅಂತರ್ಜಾಲಡು ಅಟ್ಯಾಚ್ ಪಂಡ ಸಂಪರ್ಕ ಪಡುವಂಜಿ ಒಂಜಿ ಸಂದರ್ಭ ಪಂಡ ಏರೆಗಲ ಬೈಕಲ ಪುರುಸೋದು ಇದ್ದಿದ್ದ ಪಂಡ ಆಯನ ದಿಂಜ ಸಮಯ ಪೂರ ಈ ಒಂಜಿ ಇಂಟರ್ನೆಟ್ ಪಂಡ ಮೊಬೈಲ್ ಆಯನ ಕಂಪ್ಯೂಟರ್ ಈ ನೆಟ್ಟೆ ಸಮಯ ಬರ್ತಾ ಪಂಡ ಪಂಡ ಒಂಜಿ ಕೋಟಿ ಮೊಬೈಲ್ ಪತ್ತೊಂದು ಕುಲ್ಲುಂಡ ಅವು 10 ಗಂಟೆ ಬೋದು 2 ಗಂಟೆ ಆಂಡಲ ನಂಗೆ ಒಯ್ತಲ್ಲ ಗೊಡವೆ ಬರ್ಪುಜಿ ಅವ ಇಟ್ಟು ನಮ್ಮ ಆತು ಲೀನ ಆದ ಪೋಪ ಅವೇ ಒಂಜಿ ಯಕ್ಷಗಾನನೋ ನಾಟಕನೋ ಭಜನೆನೋ ಅದನ್ನೊಂಜಿ ಕಾರ್ಯಕ್ರಮ ಬೇತೆ ದಾಲ ಒಂಜಿ ಪ್ರವಚನ ಕಾರ್ಯಕ್ರಮ ಪೊಂಡ ಅಲ್ಪ ಒಂಜಿ 2 ನಿಮಿಷ ನಮ್ಮ ಮನಸ್ಸು ಅದನ್ನು ನಮ್ಮ ಬುದ್ಧಿ ಅದನ್ನು ಸ್ಥಿರ ಆಪುಜಿ ನಮ್ಮ ಲಕ್ಕೊಂದು ಪೋವಾರ ಪ್ರಯತ್ನ ಪಡಪ ಇಂದು ನಮ್ಮ ದುರಂತ ಅಂಚಿನ ಒಂಜಿ ಕಾಲಘಟ್ಟಡು ಇಂಚ ಪೂರ ಜನಕುಲೇನು ಪೂರ ಒಟ್ಟುಪಾಡು ಒಂಜಿ ಸನಾತನ ಧರ್ಮನ ಮನಸ್ಸಿಗೆ ಮುಟ್ಟಲೇಕ ಮನುಷ್ಯನಿಗೆ ತಲುಪಿಸಾಡು ಪಣ್ಣು ಒಂಜಿ ಉದ್ದೇಶಡು ಆರು ಪ್ರಯತ್ನ ಮಲ್ತೊಂದುಲ್ಲೇರು ಐಕ್ ನಮಲ ಮಾತೆಲ್ಲ ಸಹಕಾರ ಕೊರ್ಕ ಮಾತ ಗಣ್ಯರ್ನಕ್ಕೆಲ್ಲ ಬತ್ತೇರು ಅಕಲ್ಲ ಪೂರ್ಣ ಸಹಕಾರಿತ್ಯರು ಬತ್ತೇರು ಬಂಡದ ಯಾನ ತೆರೆಯೊಂಡ್ರೆ ಇಷ್ಟಪಡಪೆ ಬಂಡ ಮಾತ್ರೆಗಲ ಈ ಒಂಜಿ ಆದಿತ್ಯವಾರ ಬಂಡ ಬಹಳ ಪುಣ್ಯಕಾಲಂದೇ ಪನೋಡ ಐನಿತ್ತೆ ಬಂಡ ಏರೆಗೆಲ್ಲ ಪುರುಸೋದಿಪ್ಪಜಿ ಮದ್ಮೆ ಬೇತೆ ಬೇತೆ ರೀತಿಯ ಕಾರ್ಯಕ್ರಮ ಇಪ್ಪನಾಗ ಈ ಒಂಜಿ ಕಾರ್ಯಕ್ರಮ ಬರೋಡು ಬಂಡ ಆ ವಾರನ ಮಿತ್ತದ ಪ್ರೀತಿ ಈ ಜಾಗದ ಒಂಜಿ ಶಕ್ತಿಯಿಂದ ಪನೋಲಿ ನವ ಅಂಚ ಸೇರ್ನಾಗಲು ಪೂರ
ಈ ಜಾಗಡು ಆ ಸಂಘ ನನ್ನ ಉತ್ತರೋತ್ತರ ಬೆಳೆಯೋಡು ಬಣ್ಣದ ಆಶೆಯೋಡು ಪುರ ಸೇರ್ದೇರು ಎಂಚಿನ ಆರ್ನ ಆ ಯಕ್ಷಕೂಟದ ಒಂಜಿ ಆಶೆಯುಂಡು ಅಪೂಡ ಹಿರಿಯರ ಮೂಲಕವಾದ ನನಾತ್ ಜನಕುಲು ನೆಕ್ ಯಾನುಲ್ಲ ಬಣ್ಣದು ನೆತ್ತೊಟ್ಟಿಗೆ ಸೇರಿನ ಮೂಲಕವಾದ ತನ್ಮೂಲಕವಾದ ಈ ಲೋಕಗೂ ಬಡುತ್ತಿನ ಆ ಒಂಜಿ ಧರ್ಮ ಪ್ರಚಾರೋಳಾವಳಿ ಮಾನವೀಯ ಧರ್ಮೋಳಾವಳಿ ಯಕ್ಷಗಾನದ ಮೂಲಕ ಆತನ ತಾಳಮದ್ದಲದ ಮೂಲಕ ಕಲೆತ ಮೂಲಕ ಜನಕುಲಿಗೆ ಸೇರಿನ ಮೂಲಕವಾದ ಇಡೀ ನಮ್ಮ ಈ ಗ್ರಾಮ ನೆಕ್ಕ ಪೂರ ಕ್ಷೇಮಾಭಿಲಕ ಈ ಕ್ಷೇತ್ರದ ಮಧ್ವಲ್ಲಭ ಗೋಪಾಲಕೃಷ್ಣ ದೇವರಿಲ್ಲ ಆರಾಧ್ಯ ದೇವರನ್ನ ಪೂರ ಅನುಗ್ರಹ ಮಲ್ತದ್ದು ಈ ಕಲಾ ಸಂಘದ ಮಾತ ಕಲಾಕೂಟದ ಮಾತ ಕಾರ್ಯಕ್ರಮಗಳ ಮಿತ್ತಿಗೆ ಯಶಸ್ವಿಯಾದ ನಡಪಡ ಬಂಡದ ಆಶಿಸ ಒಂದು ಎಂಕ ಪಾತ್ರ ಅವಕಾಶ ಕೊರನಂಜಿನ ಈ ಕಲಾಕೂಟಗಳ ಅಂಚನೆ ಸಮಯನ ಹೆಚ್ಚಾಂಡಲ ಕೇಂದ್ರ ಎಂಕ್ಲಿಗೆ ಸಹಕರಿಸಿದ ಗಣ್ಯರೆಗಳ ಸಭಿಕರೆಗಳ ಎನ್ನರಡ್ಡು ನಮನವನ್ನು ಸಲ್ಲಿಸ ಹೊಂದಿಲ್ಲ. ಈ ಬಾರಿ ನಾವು ಅವರನ್ನು ಆಹ್ವಾನಿಸಿದ್ದೆವು. ಅವರ ಬಹು ಅಮೂಲ್ಯ ಕಾರ್ಯಕ್ರಮಗಳನ್ನು ಕೂಡ ಬದಿಗೊತ್ತಿ ನಮ್ಮೊಂದಿಗೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಧನ್ಯವಾದಗಳು. ಮಧ್ವ ಇದರ 6ನೇ ವಾರ್ಷಿಕೋತ್ಸವ, ಅದೇ ರೀತಿ ತಾಳಮದ್ದಲೆ ಈ ಒಂದು ಕೂಟದ ಉದ್ಘಾಟನಾ ಕಾರ್ಯಕ್ರಮ ಈಗಾಗಲೇ ನಡೆದಿದೆ. ಉದ್ಘಾಟಕರು ಭಾಳಷ್ಟು ವಿಷಯಗಳನ್ನು ತಮ್ಮ ಮುಂದಿಟ್ಟಿದ್ದಾರೆ. ಬಹುಶಃ ತಾವೆಲ್ಲ ಈ ವಾರ್ಷಿಕೋತ್ಸವ ಸಂದರ್ಭ ಯಕ್ಷಗಾನ ತಾಳಮದ್ದಲೆ ಕೂಟವನ್ನು ನೋಡಲಿಕ್ಕೆ ಬಂದಿದ್ದೀನಿ. ನಾನು ಹೆಚ್ಚು ಮಾತಾಡಲಿಕ್ಕೆ ಹೋಗ್ತಾ ಇಲ್ಲ. ಸಮಾರಂಭದ ಅಧ್ಯಕ್ಷರಿದ್ದಾರೆ, ಎಲ್ಲ ವೇದಿಕೆಯಲ್ಲಿರುವ ಆತ್ಮೀಯ ಗಣ್ಯರಿದ್ದಾರೆ. ಭಾಸ್ಕರ್ ಶೆಟ್ಟರು ಭಾಳಷ್ಟು ವರ್ಷದಿಂದ ಬರಬೇಕು ಅಂತ ಹೇಳ್ತಾ ಇದ್ದಾರೆ. ಬೇರೆ ಕಾರ್ಯಕ್ರಮ ನಿಮಿತ್ತ ಬರಲಿಕ್ಕಾಗಲ್ಲ. ಇಲ್ಲ, ಈ ಸಲ ಖಂಡಿತವಾಗಿಯೂ ಬರ್ತೇನೆ. ಯಾಕೆಂದರೆ ಅವ್ರು ಪಂಜಿಕಲ್ನ ಒಂದು ಕಜಬೇಲ್ ಜಾತ್ರೆ ಸಂದರ್ಭದಲ್ಲಿ ಯಕ್ಷಗಾನ ಈ ಒಂದು ಸಂಯೋಜನೆಯನ್ನು ಮಾಡಿಕೊಂಡು ಕೂಟವನ್ನು ನಡೆಸ್ತಾ ಇದ್ದಾರೆ. ಈಗಾಗಲೇ ಉದ್ಘಾಟಕರು ಹೇಳಿದಾಗೆ ಅಥವಾ ಭಾಸ್ಕರ್ ಶೆಟ್ಟರ ಪ್ರಾಸ್ತಾವ್ಯದಲ್ಲಿ ಮಾತಾಡಿದಾಗೆ ಮಧ್ವ ಮಠಕ್ಕೂ ಅಥವಾ ಈ ಭಾಗಕ್ಕೂ ಒಂದು ರೀತಿಯ ಪೂಜ್ಯ ಸ್ವಾಮೀಜಿಯವರಿಗೂ ಅಲ್ಲಿನ ವಿಶೇಷವಾದ ಒಂದು ರೀತಿಯ ಸಮನ್ವಯ ಇದ್ದರಿಂದ ಈ ಕ್ಷೇತ್ರವಾಗಿ ಇದೊಂದು ಒಳ್ಳೆಯ ವಾತಾವರಣದಿಂದ ಈ ಕ್ಷೇತ್ರ ಬೆಳೆದಿದೆ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಈ ನಿಟ್ಟಿನಲ್ಲಿ ಅವರು ಕೂಡ ನಿರಂತರವಾಗಿ ಪ್ರಯತ್ನ ಮಾಡಿಕೊಂಡು ಯಕ್ಷಗಾನವನ್ನು ತಾಳಮದ್ದಲೆಯನ್ನು ಸಂಯೋಜನೆ ಮಾಡಿಕೊಂಡು ಭಾಳಷ್ಟು ಅರ್ಥಧಾರಿಗಳನ್ನು ಸೇರಿಸಿಕೊಂಡು ಬೇರೆ ಭಾಗಗಳಲ್ಲಿ ಇವತ್ತು ಈ ಕಾರ್ಯಕ್ರಮವನ್ನು ಅಳವಡಿಸಿಕೊಂಡಿದ್ದಾರೆ. ಇವತ್ತು ಬಹುಶಃ ಅನೇಕ ರೀತಿಯ ಕಾರ್ಯಕ್ರಮಗಳಿರ್ಬೋದು, ಆದರೆ ಒಂದು ಧಾರ್ಮಿಕ ನೆಲೆಕಟ್ಟಿನಲ್ಲಿ ಮನಸ್ಸಿಗೆ ಮುದ ನೋಡುವ ಚರಿತ್ರೆಗಳನ್ನು, ಹಿಂದಿನ ಪುರಾಣ ಪುಣ್ಯ ಕಥೆಗಳನ್ನು ಅರ್ಥ ಮಾಡಿಕೊಂಡು ಈಗಿನ ಜನರಿಗೆ ತಿಳಿಸುವ ವ್ಯವಸ್ಥೆ ಇದ್ದರೆ ಅದೊಂದು ತಾಳಮದ್ದಲೆ ಕೂಟ ಅಥವಾ ಯಕ್ಷಗಾನದಿಂದ ಮಾತ್ರ ಈಗ ನಡೀತಾ ಇದೆ ಅಂತೇಳಿ ತಪ್ಪಾಗಲಿಕ್ಕಿಲ್ಲ. ಇವತ್ತು ಅನೇಕ ಸಿನಿಮಾಗಳಿರ್ಬೋದು, ಇವತ್ತು ವಾಟ್ಸಪ್ ಅಥವಾ ಸಾಮಾಜಿಕ ಜಾಲತಾಣಗಳಲ್ಲಿ ಅನೇಕ ಕಾರ್ಯಕ್ರಮ ಪ್ರಪಂಚದಲ್ಲಿ ನಾವು ಭಾಳಷ್ಟು ಮುಂದೆ ಹೋಗಿದ್ದೇವೆ. ಆದರೆ ಹಿಂದಿನ ಚರಿತ್ರೆ, ಈ ಪ್ರಪಂಚ ಅಥವಾ ದೇಶ ಯಾವ ರೀತಿ ನಡ್ಕೊಂಡು ಬಂದಿದೆ, ಅದೆಷ್ಟು ರಾಮಾಯಣ ಮಹಾಭಾರತದಂಥ ಕಥೆಗಳಿರ್ಬೋದು, ಉಪಕಥೆಗಳನ್ನು ಎಲ್ಲವನ್ನೂ ಅರ್ಥಧಾರಿಗಳು ಇವತ್ತು ಅರ್ಥ ಮಾಡಿಕೊಂಡು ಅದರ ಉಪಕಥೆಗಳನ್ನು ತಿಳ್ಕೊಂಡು ಜನಸಾಮಾನ್ಯರಿಗೆ ತಿಳಿಸುವ ಮೂಲಕ ಈ ಯಕ್ಷಗಾನ ಕೂಟ ಬಯಲಾಟ ಇರ್ಬೋದು, ಯಕ್ಷಗಾನ ಇರ್ಬೋದು, ತಾಳಮದ್ದಲೆ ಕೂಟಗಳು ಇವತ್ತು ನಡೀತಾ ಇದೆ ಅಂತೇಳಿದರೆ ಅಲ್ಲಿ ಒಂದು ಧಾರ್ಮಿಕ ಚೌಕಟ್ಟಿದೆ ಅಥವಾ ಒಂದು ರೀತಿಯ ಸುಸಂಸ್ಕೃತವಾದ ಬದುಕಿಗೆ ಪೂರಕವಾದ ಸಂಸ್ಕಾರಯುತವಾದ ಕಾರ್ಯಕ್ರಮ ಇದ್ದರೆ ಅದು ಒಂದು ತಾಳಮದ್ದಲೆ ಕೂಟ ಮತ್ತು ಅದಕ್ಕೆ ಪೂರಕವಾದ ಕಾರ್ಯಕ್ರಮ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಈ ನಿಟ್ಟಿನಲ್ಲಿ ಇವತ್ತೆಲ್ಲ ಜನ ಇಂಥ ಕಾರ್ಯಕ್ರಮಕ್ಕೆ ಸಹಕಾರ ಕೊಡುವ ಮೂಲಕ ಸಮಾಜದಲ್ಲಿ ಶಾಂತಿ ಸುವ್ಯವಸ್ಥೆ ನಡಿಬೇಕಾದರೆ ಬಹುಶಃ ಕಥೆಗಳನ್ನು ಅರ್ಥ ಮಾಡಿಕೊಂಡು ನಮ್ಮ ಜೀವನದಲ್ಲಿ ನಡೆದಾಗ ಮಾತ್ರ ಎಲ್ಲ ವಿಚಾರಗಳನ್ನು ತಿಳ್ಕೊಂಡು ಬದುಕಲಿಕ್ಕೆ ಸಾಧ್ಯ ಆಗ್ತದೆ. ಈ ನಿಟ್ಟಿನಲ್ಲಿ ಭಾಸ್ಕರ್ ಶೆಟ್ಟರು ಇರ್ಬೋದು, ಅವರದೇ ಆದ ಒಂದು ತಂಡ ಏನಿದೆಯಾ ನಿರಂತರವಾಗಿ ಈ ಕಾರ್ಯಕ್ರಮ ನಡೀತಾ ಬರಲಿ. ಇದಕ್ಕೆ ನಮಗೂ ಕೂಡ ಭಾಗವಹಿಸಲಿಕ್ಕೆ ಏನು ಅವಕಾಶ ಕೊಟ್ಟಿದ್ದೀರಾ, ನಿರಂತರವಾಗಿ ಈ ಕಾರ್ಯಕ್ರಮಗಳು ನಡೆಯುವ ಮೂಲಕ ಎಲ್ಲ ದೇವರುಗಳ ಆಶೀರ್ವಾದ ಯಥೇಚ್ಛವಾಗಿ ನಡೀಲಿ ಅಂತ ಆಶಿಸ್ತಾ ನಾನು 2 ಮಾತನ್ನು ಮುಗಿಸ್ತಾ ಇದ್ದೇನೆ. ಜೈ ಯಕ್ಷಗಾನಂಗೆ. ನಮ್ಮೊಂದಿಗೆ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಅನಿರೀಕ್ಷಿತವಾಗಿ ನಮ್ಮ ಅತಿಥಿಗಳಾಗಿ ಭಾಗವಹಿಸಿದ್ದಾರೆ ಬಂಟ್ವಾಳ ಬಿಲ್ಲವ ಸಮಾಜ ಸೇವಾ ಸಂಘದ ಉಪಾಧ್ಯಕ್ಷರು ಶ್ರೀಯುತ ಜಯಪ್ರಕಾಶ್ ಜಯಸ್. ಇವರನ್ನು ಆತ್ಮೀಯವಾಗಿ ನಾವು ಸ್ವಾಗತಿಸ್ತಾ ಇವರಿಗೆ ಶ್ರೀಯುತ ಭಾಸ್ಕರ್ ಶೆಟ್ಟಿ ಮಧ್ವ ಇವರು ಶಾಲು ಹೊದಿಸಿ ಅವರನ್ನು ಆತ್ಮೀಯವಾಗಿ ಬರಮಾಡಿಕೊಳ್ಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ನಮ್ಮೆಲ್ಲರ ಆತ್ಮೀಯ ಇಂದಿನ ಕಾರ್ಯಕ್ರಮದಲ್ಲಿ ಅತಿಥಿಗಳಾಗಿ ಭಾಗವಹಿಸಿದ್ದಾರೆ ಶ್ರೀಯುತ ಜಯಪ್ರಕಾಶ್. ಶ್ರೀ ಅನಂತೇಶ್ವರಾಯ ನಮಃ. ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯರೇ, ನನ್ನ ಆತ್ಮೀಯರಾದ ಹರಿಕೃಷ್ಣ ಬಂಟ್ವಾಳರಿ, ರಾಘವೇಂದ್ರ ಭಟ್ರಿ ಮತ್ತು ರಾಧಾಕೃಷ್ಣ ಅವರು ನಮ್ಮ ಊರಿನವರೇ. ಈಗ ನಮ್ಮಲ್ಲಿ ದೇವಸ್ಥಾನದಲ್ಲಿ
ಈಶ್ವರ ದೇವರ ಗುಡಿಯ ಕೆಸರುಗಲ್ಲನ್ನು ಹಾಕಿ ಅವರು ಇದ್ದರು, ನಾನಿದ್ದೆ. ಅಲ್ಲಿಂದ ನಾನು ಇಲ್ಲಿ ಯಾಕೆ ಬಂದೆ ಅಂತೇಳಿ, ಈ ಭಾಸ್ಕರ ಶೆಟ್ಟರ ಒಂದು ಪ್ರೀತಿ ಉಂಟಲ್ಲ, ಯಕ್ಷಗಾನ ಮತ್ತು ಭಾಸ್ಕರ ಶೆಟ್ಟರ ಪ್ರೀತಿ ಎರಡು ಒಟ್ಟು ನನ್ನನ್ನು ಇಲ್ಲಿ ಸೆಳೆಯಿತು. ಹಾಗೆ ನಾನು ಇಲ್ಲಿ ಬರಬೇಕಾಯ್ತು. ನಿನ್ನೆ ರಾತ್ರಿ ಭಾಸ್ಕರ ಶೆಟ್ಟರು ನಾನು ಆದರೆ ಬರ್ತೇನೆ, ನನ್ನದು ಹೆಸರೇನು ಹಾಕಬೇಡಿ ಅಂತ ಹೇಳಿದರು. ನಿನ್ನೆ ರಾತ್ರಿ ಪುನಃ ಫೋನ್ ಮಾಡಿದರು, ನೀವು ಬರಲೇಬೇಕು ಅಂತ. ಹಾಗೆ ಇಲ್ಲಿ ಬಂದಿದ್ದೇನೆ. ಆದರೆ ಇನ್ನೂ ಇವರು ಮಾಡುವ ಕಾರ್ಯಕ್ರಮಕ್ಕೆ ತುಂಬ ಜನ ಸೇರಬೇಕಿತ್ತು, ಭಾಳ ಕಮ್ಮಿ ಇದೆ. ಯಾಕೆಂತೇಳಿದರೆ ಇವರು 6 ವರ್ಷದಿಂದ ನಾನು ನೋಡ್ತಾ ಇದ್ದೇನೆ, ಸುಮಾರು ಕಡೆಯಲ್ಲಿ ತಾಳಮದ್ದಲೆ ಎಲ್ಲ ಕಾರ್ಯಕ್ರಮಗಳನ್ನು ಸುಮಾರು ಕಡೆಯಲ್ಲಿ ಕೊಡ್ತಾ ಇದ್ದಾರೆ. ಆದರೆ ಆ ಕೊಡ್ತಾ ಇರುವ ಇದಕ್ಕೆ ನಮ್ಮ ಜನ ಸಾಕಾಗೋದು. ಯಾಕೆಂದರೆ ಇವರಿಗೆ ಸಹಕಾರ ಮಾಡಿದರೆ ಮಾತ್ರ ಇನ್ನು ದಶಮಾನೋತ್ಸವ 100 ವರ್ಷ ಇವರ ಕಾರ್ಯಕ್ರಮವನ್ನು ನಡೆಸ್ಬೋದು. ಇಲ್ಲಿಯ ಎಲ್ಲ ಬಂಧುಗಳು ಅವರಿಗೆ ಸಹಕಾರ ಮಾಡಬೇಕು. ಅದಲ್ಲದೆ ಈಗ ನಾನು ನೋಡಿದಾಗೆ ರತ್ನದೇವರಿದ್ದಾರೆ, ಅವರ ತಂದೆ ನನ್ನ ಗುರುಗಳು ಲಕ್ಷ್ಮಣರಾವ್ ಅಂತೇಳಿ ಪುಂಜಾಲಕಟ್ಟೆಯಲ್ಲಿ ಡ್ರಾಯಿಂಗ್ ಮಾಸ್ಟರ್ ಆಗಿದ್ದರು, ನನಗೆ ಅವರು ಗುರುಗಳು. ಹಾಗಾಗಿ ಅವರನ್ನು ನೆನಪಿಸುತ್ತಾ ನಾನು ನಿಮಗೆಲ್ಲರಿಗೂ ನನ್ನ ಅಭಿನಂದನೆಯನ್ನು ಸಲ್ಲಿಸುತ್ತಾ ಈ ಕಾರ್ಯಕ್ರಮಕ್ಕೆ ಕರೆದ ಹಾಗೆ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಧನ್ಯವಾದಗಳು ಶ್ರೀಯುತ ಜಯಪ್ರಕಾಶ್. ಇಂದಿನ ಈ ಕಾರ್ಯಕ್ರಮದಲ್ಲಿ ನಾವೊಂದು ಈ 6ನೇ ವಾರ್ಷಿಕೋತ್ಸವ ಕಾರ್ಯಕ್ರಮದಲ್ಲಿ ಪ್ರತಿ ವರ್ಷವೂ ನಾವು ನಡೆಸಿಕೊಡುವಂತೆ ಯಾರಾದರೂ ಸಾಧಕರಿಗೆ ಇಲ್ಲಿ ಸನ್ಮಾನ ಮಾಡುವಂಥ ಕಾರ್ಯಕ್ರಮ ನಾವು ಪ್ರತಿ ವರ್ಷ ನಡೆಸಿಕೊಂಡು ಬರ್ತಾ ಇದ್ದೇವೆ. ಹಾಗೆ ಈ ವರ್ಷ ಕೂಡ ಶ್ರೀಯುತ ದಿನೇಶ್ ಶೆಟ್ಟಿ ಕಾವಳಕಟ್ಟೆ ಹಿರಿಯ ಯಕ್ಷಗಾನ ಕಲಾವಿದರು ಇವತ್ತು ಅನಿವಾರ್ಯ ಕಾರಣಗಳಿಂದ ಅವರು ಬರಲಿಕ್ಕೆ ಆಗಲಿಲ್ಲ. ಅವರ ಬದಲಾಗಿ ಏನು ನಮ್ಮ ಸುಯೋಗವೇನೋ ಅಥವಾ ಅವರ ಸುಯೋಗವೇನೋ ಗೊತ್ತಿಲ್ಲ, ಇಲ್ಲಿ ಒಂದು ಸನ್ಮಾನ ಪಡೀಲಿಕ್ಕಿದ್ದಾರೆ. ಅವರು ಹಿರಿಯ ಅರ್ಥಧಾರಿಗಳು, ಯಕ್ಷಗಾನ ಪ್ರಸಂಗಕರ್ತರು ಆದಂಥ ಶ್ರೀಯುತ ಸದಾಶಿವ ಆಳ್ವ ತಲಪಾಡಿಯವರು. ಇಂದಿನ ಈ ತಾಳಮದ್ದಲೆಯಲ್ಲಿ ಭಾಗವಹಿಸುವವರು, ಅರ್ಥಧಾರಿಯಾಗಿ ಭಾಗವಹಿಸುವವರು ಶ್ರೀಯುತ ಸದಾಶಿವ ಆಳ್ವ ತಲಪಾಡಿ. ದಯವಿಟ್ಟು ತಾವು ಈ ಸನ್ಮಾನದ ಆಸನವನ್ನು ಸ್ವೀಕಾರ ಮಾಡಬೇಕಾಗಿ ಹಾಗೂ ನಮ್ಮ ಸನ್ಮಾನವನ್ನು ಸ್ವೀಕಾರ ಮಾಡಬೇಕಾಗಿ ಕೇಳಿಕೊಳ್ತಿದ್ದೇವೆ. ಹಾಗೆ ಎಲ್ಲ ಗಣ್ಯರು ಅವರನ್ನು ನಮ್ಮ ಯಕ್ಷಕೂಟ ಮಧ್ವದ ವತಿಯಿಂದ ಸನ್ಮಾನಿಸಬೇಕಾಗಿ ಕೇಳಿಕೊಳ್ತೇವೆ. ನಮಸ್ಕಾರ. ಯಕ್ಷಗಾನ ಕ್ಷೇತ್ರದಲ್ಲಿ ಯಕ್ಷಗಾನ ಪ್ರದರ್ಶನಗಳು ಎಷ್ಟು ಮುಖ್ಯವಾಗ್ತಾವೋ ಅದೇ ರೀತಿಯಲ್ಲಿ ತಾಳಮದ್ದಳೆ ಕೂಟಗಳಿಗೂ ಅದರದೇ ಆದಂತಹ ಪ್ರಾಧಾನ್ಯತೆ ಇದೆ, ಅದರದೇ ಆದಂತಹ ಪ್ರೇಕ್ಷಕ ವರ್ಗ ಇದೆ, ಅದರದೇ ಆದಂತಹ ಅಭಿಮಾನಿ ವರ್ಗವೂ ಕೂಡ ಇದೆ. ಇವತ್ತಿನ ಕಾಲಘಟ್ಟದಲ್ಲಿ ತಾಳಮದ್ದಳೆಯ ಕ್ಷೇತ್ರದಲ್ಲಿ ಬಹಳಷ್ಟು ಹೆಸರನ್ನು ಪಡ್ಕೊಂಡು ವಿಶೇಷವಾದ ತಮ್ಮ ವಾಕ್ಚಾತುರ್ಯದಿಂದ ಇವತ್ತು ಪ್ರಸಿದ್ಧಿಗೆ ಬಂದವರು ಶ್ರೀ ಸದಾಶಿವ ಆಳ್ವ ತಲಪಾಡಿ. ತಾಳಮದ್ದಳೆಯಲ್ಲಿ ವಿಶೇಷ ಆಸಕ್ತಿಯನ್ನು ಹೊಂದಿ ಶನೀಶ್ವರ ಮಹಾತ್ಮೆಯ ತಾಳಮದ್ದಳೆಗಳಾದಾಗ ಅದರಲ್ಲಿ ವಿಕ್ರಮನ ಪಾತ್ರದಲ್ಲಿ ಬಹಳಷ್ಟು ಹೆಸರನ್ನು ಪಡ್ಕೊಂಡವರು. ಬಹಳ ಅದ್ಭುತವಾಗಿ ತುಳುವಿನ ಅವರ ಪಾತ್ರ ಪ್ರಸ್ತುತಿ ಜನಮೆಚ್ಚುಗೆಯನ್ನು ಪಡೆದಿದೆ. ಅದರ ಜೊತೆಗೆ ತುಳು ಮಾತ್ರ ಅಲ್ಲ, ಕನ್ನಡದಲ್ಲೂ ಕೂಡ ಇವತ್ತು ಶ್ರೇಷ್ಠ ಸಾಲಿನ ತಾಳಮದ್ದಳೆಯಲ್ಲಿ ಪ್ರಸಿದ್ಧಿಯಾಗಿ ಇರುವಂಥ ಕಲಾವಿದರ ಜೊತೆಯಲ್ಲಿ ಸಮದಂಡಿಯಾಗಿ ಅರ್ಥಗಾರಿಕೆಯನ್ನು ಮಾಡುವಂತಹ ಸಾಮರ್ಥ್ಯವಂತ ಯುವ ಕಲಾವಿದ ಶ್ರೀ ಸದಾಶಿವ ಆಳ್ವ ತಲಪಾಡಿ. ನಮ್ಮ ಯಕ್ಷಕೂಟ ಮಧ್ವದ ಖಾಯಂ ಕಲಾವಿದ ಅಂತ ಹೇಳ್ಬೋದು. ಯಾಕಂದರೆ ಭಾಸ್ಕರ ಶೆಟ್ಟರಿಗೆ ಅವರ ಅರ್ಥಗಾರಿಕೆಯ ಶೈಲಿ ಬಹಳ ಅಚ್ಚುಮೆಚ್ಚು. ಅವರನ್ನು ಕರೆದಲ್ಲಿ ಎಲ್ಲ ತಾಳಮದ್ದಳೆಗಳು ಕೂಡ ಬಹಳಷ್ಟು ಹೆಸರನ್ನು ಪಡ್ಕೊಂಡಿವೆ. ಮಡಂತ್ಯಾರಲ್ಲಿ ಆದಂತಹ ಕೋಟಿ ಚೆನ್ನಯ್ಯ ಇರಬಹುದು, ಅದರಲ್ಲಿ ಕೋಟಿಯ ಪಾತ್ರ. ತುಳುವಿನ ಶಬ್ದ ನಾವು ಮಾಮೂಲಿಯಾಗಿ ಮಾತಾಡುವ ತುಳು ಅಲ್ಲ, ತುಳು ಮಾತಾಡುವವರಿಗೂ ಆಶ್ಚರ್ಯ ಆಗಬೇಕು ಅಂತ ನೈಜ ತುಳುವನ್ನು ಅವರು ತಾಳಮದ್ದಳೆಯಲ್ಲಿ ತರುತ್ತಾರೆ. ಇವತ್ತೆಲ್ಲ ನಾವು ಮಾತಾಡುವಂಥ ತುಳುವನ್ನೇ ಅಳವಡಿಸಿಕೊಳ್ಳಿಕ್ಕೆ ಹೊರಡುತ್ತೇವೆ. ಆದರೆ ತುಳುವಿನ ಬಗ್ಗೆ ಒಳ್ಳೆಯ ಅಧ್ಯಯನವನ್ನು, ಒಳ್ಳೆಯ ಪಾಂಡಿತ್ಯವನ್ನು ಹೊಂದಿದಂತಹ ಒಬ್ಬ ಮೇರು ತಾಳಮದ್ದಳೆ ಕಲಾವಿದ ಸದಾಶಿವ ಆಳ್ವ ತಲಪಾಡಿ. ಹೇಗೆ ತುಳುವಿನಲ್ಲಿ ಕೋಟಿ ಚೆನ್ನಯ್ಯದ ಕೋಟಿ ಮಾಡುತ್ತಾರೆ, ಬಾಮಕುಮಾರ ಬಾಮುಲ್ಲ ಬಾಮಕುಮಾರಿ ಅನ್ನುವಂತಹ ಒಂದು ತುಳು ಪ್ರಸಂಗವನ್ನು ಕೂಡ ಬರೆದಿದ್ದಾರೆ. ಆ ಪ್ರಸಂಗ ನಮ್ಮ ಯಕ್ಷಕೂಟ ಮಧ್ವದ ನೇತೃತ್ವದಲ್ಲಿ ಪುಂಜಾಲಕಟ್ಟೆ ಗೋಪಾಲಕೃಷ್ಣ ದೇವಸ್ಥಾನದಲ್ಲಿ ಪ್ರಸ್ತುತಗೊಂಡಿತ್ತು. ಎಲ್ಲರಿಗೂ ಆಶ್ಚರ್ಯ ಇತ್ತು, ಹೊಸ ಪ್ರಸಂಗ ಹೇಗಾಗಬಹುದು ಅನ್ನುವಂಥದ್ದು. ಪ್ರೇಕ್ಷಕ ವರ್ಗ ಬಹಳ ಕಡಿಮೆ ಇತ್ತಲ್ಲಿ, ಒಂದು 50 ಜನ ಇದ್ದರು.
ಆದರೂ ಕೂಡ ಅಲ್ಲಿ ಅವರ ಬಾಮಕುಮಾರಿ ಅಂದರೆ ಗಣಪತಿ ಆ ಪಾತ್ರ ಬಹಳಷ್ಟು ಜನಮೆಚ್ಚುಗೆಯನ್ನು ಪಡೆಯಿತು. ಅದನ್ನು ಎಲ್ಲರೂ ಮೆಚ್ಚಿ ಕೊಂಡಾಡಿದರು. ಆ ಪ್ರಸಂಗವನ್ನು ಕೂಡ ಎಲ್ಲರೂ ಇಷ್ಟಪಟ್ಟರು. ಅದೇ ರೀತಿಯಲ್ಲಿ ರಾವಣ ವಧೆಯ ರಾವಣನೂ ಆಗುತ್ತಾರೆ, ಅದರ ರಾಮನೂ ಆಗುತ್ತಾರೆ, ಕೃಷ್ಣ ಸಂಧಾನದ ಕೌರವನೂ ಆಗುತ್ತಾರೆ, ಕೃಷ್ಣನಾಗ್ತಾರೆ, ಇವತ್ತು ಕೃಷ್ಣನಾಗಿ ನಿಮ್ಮ ಮುಂದೆ ಕಾಣಿಸಿಕೊಳ್ಳುವುದಕ್ಕಿದ್ದಾರೆ. ಹೀಗೆ ಯಾವ ಪಾತ್ರವನ್ನು ಕೊಟ್ಟರು ಅದಕ್ಕೆ ಭಾವ ತುಂಬಿ ಜೀವ ತುಂಬಿ ಆ ಪಾತ್ರವನ್ನು ಅದರದೇ ಸ್ಥಾನದಲ್ಲಿ ಎತ್ತರದಲ್ಲಿ ಕೂರಿಸುವುದಕ್ಕೆ ಸಾಮರ್ಥ್ಯ ಹೊಂದಿದ ನಮ್ಮ ಹೆಮ್ಮೆಯ ಕಲಾವಿದ ಸದಾಶಿವಾಳ್ವ ತಲಪಾಡಿಯವರನ್ನು ಯಕ್ಷಕೂಟ ಮಧ್ವದ ಪರವಾಗಿ ವೇದಿಕೆಯಲ್ಲಿರುವಂತಹ ಗಣ್ಯರೆಲ್ಲರೂ ಗೌರವಿಸಬೇಕಾಗಿ ವಿನಂತಿಸಿಕೊಳ್ಳುತ್ತಾ ಇದ್ದೇನೆ. ಬಂಟ್ವಾಳ ಹಾಗೆ ಇಂದಿನ ಉದ್ಘಾಟಕ ಶ್ರೀಯುತ ರಾಘವೇಂದ್ರ ಭಟ್ ಹಾಗೆ ಅಧ್ಯಕ್ಷತೆ ವಹಿಸಿದ ಡಾಕ್ಟರ್ ರಾಧಾಕೃಷ್ಣ ಶೆಟ್ಟಿ ಎಲ್ಲ ಗಣ್ಯ ಅತಿಥಿಗಳು ಅವರನ್ನು ಸನ್ಮಾನಿಸಬೇಕಾಗಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಯಕ್ಷಕೂಟ ಮಧ್ವದ ಈ 6ನೇ ವರ್ಷದ ಈ ಒಂದು ಸುದಿನದಂದು ಅವರನ್ನು ಈ ಉದ್ಘಾಟನಾ ಸಮಾರಂಭದಲ್ಲಿ ಸನ್ಮಾನಿಸಲಿಕ್ಕೆ ನಾವೆಲ್ಲರೂ ಅತ್ಯಂತ ಸಂತೋಷ ಪಡ್ತಾ ಇದ್ದೇವೆ. ನಮ್ಮ ಈ ಕಿರು ಸನ್ಮಾನವನ್ನು ಸ್ವೀಕರಿಸಿದಂಥ ಶ್ರೀಯುತ ಸದಾಶಿವಾಳ ತಲಪಾಡಿ ಅವರಿಗೆ ಮತ್ತೊಮ್ಮೆ ಅಭಿನಂದನೆ ಸಲ್ಲಿಸುತ್ತಾ ತಮಗೆ ದೇವರು ತಾವು ನಂಬಿದ ದೇವರು ಮತ್ತಷ್ಟು ಈ ಯಕ್ಷಗಾನ ಕಲೆಯನ್ನು ಉಳಿಸಿ ಬೆಳೆಸಲು ಹಾಗೆ ಇದರಲ್ಲಿ ಇನ್ನಷ್ಟು ವಿಜೃಂಭಿಸಲು ತಮಗೆ ಮತ್ತೊಮ್ಮೆ ಅಭಿನಂದನೆ ಸಲ್ಲಿಸ್ತಾ ಇದ್ದೇವೆ. ಬಂಧುಗಳೇ, ಇಂದಿನ ಈ ಕಾರ್ಯಕ್ರಮದಲ್ಲಿ ನಮ್ಮ ಅತಿಥಿಗಳಾಗಿ ಆಗಮಿಸಿ ನಮ್ಮೊಂದಿಗಿರುವವರು ಶ್ರೀಯುತ ಹರಿಕೃಷ್ಣ ಬಂಟ್ವಾಳರವರು. ತಾವು ಒಂದೆರಡು ಮಾತುಗಳನ್ನು ಆಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ವೇದಿಕೆ ಡಿಪ್ಪನ ಮಾತ ಗಣ್ಯರೇ, ಸದಾಶಿವ ಅಂಕಲ್ನ ಶೆಟ್ರಿ ಅಂಕಲ್ನ ಭಾಸ್ಕರ್ ಶೆಟ್ರನ್ನ ಒಂಜಿಗಳಿಗೆ ಬತ್ತದ ಪೋಂಡ ಯಾರು ಇರು ಹೆಂಗೆ ಪಂಡ ಹೆಂಗೆ ಸುಮಾರು ಇನ್ನು ಕಾರ್ಯಕ್ರಮಲ್ಲಿ ಉಳ್ಳ ಐಕೆ ಯಾನ್ ಪಂಡೆ ಬತ್ತದ ಈಜಿ ಅದೇನು ಪಂಡ ಕಾರಿಂಜಡಿ ಯಾನು ಒಂಜಿ ಈ ಮಧ್ವದ ಬಗ್ಗೆ ಮಧ್ವಾಚಾರ್ಯನ ಬಗ್ಗೆ ಪಂಡಿತ್ತೆ. ಈ ಯಕ್ಷಗಾನ ಪ್ರಾರಂಭ ಆಯ್ನಿಗೆ ಕಾರಣನೇ ಮಧ್ವಾಚಾರ್ಯರು. ಐಕೆ ಇತಿಹಾಸ ಉಂಟು ಜಿಂಜ. ನಮ್ಮ ಇನಿತ್ತ ಜನಾಂಗಗ ದುಂಬು ಒಂಜಿ 15 ವರ್ಷದ ದುಂಬು ಯಕ್ಷಗಾನನೇ ಜನಕ್ಕೆಲ್ಲ ಒಂಜಿ ಮಾನಸಿಕತೆಯನ್ನು ಗಟ್ಟಿ ಮಲ್ಪನಂಚತ್ತನ ಒಂಜಿ ಸಾಂಸ್ಕೃತಿಕ ರಂಗ ಒಂದು ಯಕ್ಷಗಾನದ ತಿಕ್ಕುನಾತ್ ಮೆದುಳುಗು ಯಕ್ಷಗಾನದ ತಿಕ್ಕುನಾತ್ ಜ್ಞಾನ ಬೇತೆ ಸಾಂಸ್ಕೃತಿಕ ರಂಗಗಳ ತಿಕ್ಕೇರ ಸಾಧ್ಯ ಇತ್ತೆ ಸದಾಶಿವ ಆಳ್ವೇರನ್ನು ಸನ್ಮಾನ ಮಲ್ತ ಕೋಟಿ ಅರ್ನ ಪಾತ್ರ ಅದ್ಭುತವಾಗಿ ನಂಚನ ಪಾತ್ರ ಮಲ್ಬೇಕು. ಆ ಕೋಟಿ ಲಕ್ಕೊಂದು ಗೊತ್ತಿಲ್ಲಕ್ಕ ಎತ್ತನ ಪಾತ್ರ ಅಣ್ಣ ಇನ್ನು ಪ್ರಶ್ನೆ ಇಂಜಿನ ಕೆಂಡ ಒಯ್ಕಲ್ ಒಂಜಿ ಬಡವು ಬೋಡು ಎಂಕಲ್ನ ಪಂಡೀರು ಜನ ಭಾಸ್ಕರ್ ಶೆಟ್ಟರ್ನ ಪ್ರಯತ್ನಕ್ಕೆ ಸರಿಯಾಗಿ ನಂಚಿದ ಜನ ಇನಿ ಬೈಜಿ ಇನ್ನಿಕ್ಕೆಲ್ಲ ಜನಕ್ಕೆಲ್ಲ ಬಡವು ಬೇತೆ ಆತನ ಜ್ಞಾನದ ಬಡವು ಕಡಿಮೆ. ಇತಿಹಾಸ ಪರಂಪರೆ ಆಧ್ಯಾತ್ಮಿಕತೆ ಸಾಮಾಜಿಕತೆ ಒಂದು ಲಕ್ಕದೊಂದು ತೊಡೆದ್ರೆ ಈಗ ಬಡವು ಬೋಡು ಜನಕ್ಕೆಲ್ಲ ಬಡವು ಜನಗಳಿಗೆ ನೆತ್ತ ಬಡವು ಕಡಿಮೆ. ಬರೀ ಬಂಜಿದ ಬಡವದ ಬಗ್ಗೆ ಮಾತ್ರ ಯೋಚನೆ ಮಲ್ಪ ದುಡ್ಡದ ಬಡವು ಉಂಡು ಬಂಜಿದ ಬಡವು ಉಂಡು ಅನ್ನ ಜ್ಞಾನದ ಬಡವು ಜಿ ನೆಟ್ಟು ಯಕ್ಷಗಾನ ರಂಗಡ್ ತಿಕ್ಕುನಾಥ್ ಜ್ಞಾನ ಒಯ್ಟ್ಲ ದಿಕ್ಕೇರ್ ಸಾಧ್ಯ ಐಚ್ ಇತ ಸುದರ್ಶನರ ಪಂಡೇರು ನಮ್ಮ ದೇಶದ ರಾಮಾಯಣ ಇಪ್ಪು ಮಹಾಭಾರತ ಇಪ್ಪು ಭಾಗವತ ಪೆರೆಯರು ಭಗವದ್ಗೀತೆ ಪೆರೆಯರು ಆಧ್ಯಾತ್ಮಿಕತೆ ಬಗ್ಗೆ ಜನಕ್ಕನ ಮನಸ್ಸನ್ನು ಮುಟ್ಟಿನ ಹೃದಯನ ತಟ್ಟಿನಂಚಿತ್ತನ ಒಂಜಿ ಸಂಘ ಯಕ್ಷಗಾನ ರಂಗ. ಇನ್ನೀತ ಯಕ್ಷಗಾನ ಉಂಡು ಮುಲ್ಪ ಕೃಷ್ಣ ಸಂಧಾನಂದು ತೀಯ ಕೃಷ್ಣ ಏರಂದು ಇನ್ನಿತ ಜೋಕಲಿಕ್ಕೆ ಗೊತ್ತಿಜ್ಜಿ ಸತ್ಯವಾನ್ ಪುಂಡ ಕೃಷ್ಣನ ಅಂಚನ ಅದ್ಭುತ ವ್ಯಕ್ತಿತ್ವ ಆಧ್ಯಾತ್ಮಿಕವಾದಿಪ್ಪುಡು ರಾಜಕೀಯವಾದಿಪ್ಪುಡು ಬೇತೆ ಬೇತೆ ಸಾಮಾಜಿಕ ಪೆರೆಯವರು ಅದ್ಭುತ ಒಂದು ಭಗವದ್ಗೀತದ ಗೀತಾಚಾರ್ಯ ಆಯನ ರೂಪನೇ ಕೃಷ್ಣನ ಒಂಜಿ ರೂಪನೇ ಅದ್ಭುತ. ಬಹುಶಃ ರಾಮನ ವ್ಯಕ್ತಿತ್ವ ಬೇತೆ ಅಂದಂಡ ಕೃಷ್ಣನ ವ್ಯಕ್ತಿತ್ವ ಬೇತೆ. ರಾಮೇ ಅಲಿಸಲಾರದ್ದಾದರೆ ಕೃಷ್ಣನು ಕೂಡ ಅಲಿಸಲಾರದ್ದೇ ಒಂದು ವ್ಯಕ್ತಿತ್ವ. ಸೊ ಇನ್ನು ಇಂಚಿತ್ತನ ಒಂಜಿ ಅದ್ಭುತ ವ್ಯಕ್ತಿನ ಚಿತ್ರ ಇನ್ನಿತ ಜೋಕಲಿಗೆ ತಿಕ್ಕೊನ ಅಗತ್ಯ ಉಂಡು ಅಂಡ ಇನ್ನು ದುರಂತಂದು ಪನ್ಪುಜ ನಮ್ಮ ಪ್ರಯತ್ನಗೆ ಫಲ ತಿಕ್ಕದ್ದು ಬೇಜಾರಾಪಡು ಯಾನ್ ಪನ್ಪುಣಿ ಭಾಸ್ಕರಣ್ಣ 10 ಜನ ಎಡ್ಡಂದ್ರ ತಿಕ್ಕಂಡೆ ಯಾರಿಗೆ ಸ್ವಾಮಿ ವಿವೇಕಾನಂದ ಪನ್ಪೆಡ್ತುಲೆ
ಎಡ್ಡಂಚನೆ ಎನ್ನ ಯೋಚನೆ ಚಿಂತನೆಗೆ ಸರಿಯಾಗಿ ಒಂಜಿ 100 ಜನ ಜವನಿರ್ತ ಆತನ ಯುವಕಿಯರು ತಿಕ್ಕಂಡ ಈ ಜಗತ್ತದ ಇತಿಹಾಸದ ಪ್ರವಾಹನೇ ಬದಲು ಮಲ್ಪ ಎಂದು ಬಂದಿದ್ದೇವೆ ಏನು ಸ್ವಾಮಿ ವಿವೇಕಾನಂದೇರು. ಸೊ ಈತ ಜನ ಉಳ್ಳಾರೆ ನನ್ನ ನಿಕೋಲು ಬರ್ಪಿನ ವರ್ಷ ಕಾಂಡಲ್ಲ ನಿಕೋಲು 10 ಜನಕ್ಕೆಲ್ಲ ಇಲ್ಲಡಿಬೋದು ಬಲೆ ಜೋಕ್ಲೇನ್ ಲೆಪ್ಪಲೆ ಈ ಕೂಟಗೂ ಬರೋಡಾಯಿನಿ ಯುವಕ ಯುವತಿಯರು ಇಂಚಿನ ಯುವಕ ಯುವತಿಯರನ್ನು ನೆಕ್ಕ ತರ್ಪಾಂಡ ನಿಕ್ಕಲ್ನ ಕಾವಲ ಕಟ್ಟದ ಚಿತ್ರ ಚೇಂಜ್ ಅವರ ಸಾಧ್ಯತೆ ಉಂಡು. ಜ್ಞಾನಗ ಜನಕ್ಕಲು ಮೆಚ್ಚುವರಿಗೆ ಜ್ಞಾನಗ ದಾಂಡ ಜಗತ್ತು ಬೆಲೆ ಕೊರ್ಪುನಿ ಜ್ಞಾನಗೆ ಹೊರತು ಬೇತ ವೈಕ್ಕಲ ಕೊರ್ಪುಜಿ ನಿಕ್ಕಲ ದುಡ್ಡುಗು ಐಕ್ ನೆಕ್ ಬೆಲೆ ಕೊರ್ಪುಜರು ಜ್ಞಾನ ಉಂಡುಂದಂಡ ದಾಂಡ ನಮ್ಮ ಬದುಕು ಕೇಂಟ ಒಂದು ಯೂನಿವರ್ಸಿಟಿ ಯೂನಿವರ್ಸಿಟಿಡ್ಲ ತಿಕ್ಕಂದು ನಂಚಿತ್ತಿನ ವಿಚಾರ ಒರಿಯನ ಬದುಕಡು ಉಂಡು ಬದುಕೇ ಒಂದು ಯೂನಿವರ್ಸಿಟಿ ಅಂಚಾದು ಯಕ್ಷಗಾನ ಕೂಡ ಒಂದು ಅದ್ಭುತವಾದ ಯೂನಿವರ್ಸಿಟಿ ನೆಟ್ಟಿ ತಿಕ್ಕುನಾಥ ಜ್ಞಾನ ಪರಂಪರೆದ ವಿಚಾರ ಆಧ್ಯಾತ್ಮಿಕದ ಪರಂಪರೆ ವಿಚಾರ ವ್ಯಕ್ತಿತ್ವದ ಪರಂಪರೆದ ವಿಚಾರ ಸಾಮಾಜಿಕ ಬದಲಾವಣೆದ ಪರಂಪರೆ ವಿಚಾರ ಬೊಕ್ಕ ಇಟ್ಲು ತಿಕ್ಕರ ಸಾಧ್ಯಜ್ಜಿ ಭಾಸ್ಕರಣ್ಣ ಜನ ಕಮ್ಮಿಣ್ಣು ಬೇಜಾರು ಮಲ್ಪಡ್ಚಿ ಎಡ್ಡೆಂತನ 4 ಜನ ಬತ್ತನೇ ಐಕ ಶ್ರೇಷ್ಠವಾದ ಸಂಗತಿ ಅಂಚಾದಿಪ್ಪನಾಗ ಈರು ಮಲ್ತನ ಶ್ರಮಕ್ಕೆ ಭಗವಂತೆ ಈರಿಗೆ ಅನುಗ್ರಹ ಮಲ್ಪಡಿ ಇಂಚಿನ ಕೂಟ ಮಲ್ಪನ ಚಿತ್ತನ ಶಕ್ತಿ ದೇವರ ಜಿಂಜಾವಡ ಬಣ್ಣದ ಅವಕಾಶಕ್ಕೆ ವಂದಿಸಿದ್ರೆ ಅಡ್ಡ ಪಾತ್ರ ಉಂತವೇ ಜಾಹೆ. ಧನ್ಯವಾದಗಳು. ತಾವು ಬೆನ್ನು ತಟ್ಟಿ ಪ್ರೋತ್ಸಾಹಿಸಿ ನಮಗೆ ಈ ನುಡಿಮುತ್ತುಗಳನ್ನು ನೀಡಿ ಅದುವೇ ನಮಗೆ ಶ್ರೀರಕ್ಷೆ. ಖಂಡಿತವಾಗಿಯೂ ಮುಂದಕ್ಕೆ ಮುಂದಿನ ದಿನಗಳಲ್ಲಿ ಮತ್ತಷ್ಟು ಇದನ್ನು ನಾವು ಉತ್ತಮಪಡಿಸಲು ಪ್ರಯತ್ನ ಮಾಡ್ತಾ ಇದ್ದೇವೆ ಹೇಳುತ್ತಾ ಶ್ರೀಯುತ ಹರಿಕೃಷ್ಣ ಬಂಟ್ವಾಳ ಅವರಿಗೆ ನಾವು ವಂದನೆ ಸಲ್ಲಿಸುತ್ತಾ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ ಶ್ರೀ ಕ್ಷೇತ್ರ ಕಾರಂಜದ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷರು ಶ್ರೀಯುತ ವೀರೇಂದ್ರ ಬಿ ಅಮೀನ್, ಹಾಗೆ ಶ್ರೀಯುತ ರಾಮಕೃಷ್ಣ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಯ ಅಧ್ಯಕ್ಷರಾದ ಪ್ರಬಂಧಕರಾದ ಶ್ರೀಯುತ ಗೋಪಾಲಕೃಷ್ಣ ಶೆಟ್ಟಿ ಅವರು, ಹಾಗೆ ಕವಳ ಪಡೂರು ಗ್ರಾಮ ಪಂಚಾಯತ್ ಸದಸ್ಯ ಶ್ರೀಮತಿ ಭವಾನಿ ಶ್ರೀಧರ್ ಪೂಜಾರಿ ಅವರು, ತಾವು ಎಲ್ಲರೂ ನಮಗೆ ಶುಭವನ್ನು ಹಾರೈಸಿದ್ದೀರಿ. ವಂದನೆಯನ್ನು ಸಲ್ಲಿಸುತ್ತಾ ಕಾರ್ಯಕ್ರಮಕ್ಕೆ ಆಗಮಿಸಿ ನಮ್ಮೊಂದಿಗಿದ್ದ ಈಗ ತೆರಳುತ್ತಿರುವ ಶ್ರೀಯುತ ಹರಿಕೃಷ್ಣ ಬಂಟ್ವಾಳ ಹಾಗೂ ಶ್ರೀಯುತ ಜಯಪ್ರಕಾಶ್ JS ನಿಮ್ಮೆಲ್ಲರಿಗೂ ನಿಮ್ಮಿಬ್ಬರಿಗೂ ಕೂಡ ನಮ್ಮ ಯಕ್ಷಕೂಟ ಮತ್ತು ಇದರ ವತಿಯಿಂದ ತುಂಬ ಹೃದಯ ಧನ್ಯವಾದ ಸಲ್ಲಿಸ್ತಾ ಇದ್ದೇವೆ. ಭಾರಿ ಒಳ್ಳೆಯ ಕಾರ್ಯಕ್ರಮದಲ್ಲಿ ನಾವೆಲ್ಲ ಇದ್ದೇವೆ. ಈ ಒಂದು ಯಕ್ಷಕೂಟ ಮಧ್ವ ಇದರ 6ನೇ ವರ್ಷದ ವಾರ್ಷಿಕೋತ್ಸವದ ಸಭಾ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡಿದಂತಹ ರಾಘವೇಂದ್ರ ಭಟ್ರವರನ್ನು ಗೌರವಿಸುತ್ತಾ ಮತ್ತು ವೇದಿಕೆಯಲ್ಲಿರುವ ಎಲ್ಲ ಗಣ್ಯರು, ನಮ್ಮ ಸುದರ್ಶನ್ ಜೈನ್ ಸರ್ ಇದ್ದಾರೆ, ಎಲ್ಲ ಗಣ್ಯರಿಗೆ ನಮಸ್ಕರಿಸುತ್ತಾ ವೇದಿಕೆ ಮುಂಭಾಗದಲ್ಲಿ ಕೂಡ ಗಣ್ಯರು ಇದ್ದೀರಿ, ನೀವೆಲ್ಲ ಬಂಧುಗಳಿದ್ದೀರಿ. ಮುಖ್ಯವಾಗಿ ನಮ್ಮ ಭಾಸ್ಕರ್ ಶೆಟ್ಟರವರಿಗೆ ಕೂಡ ನಮಸ್ಕರಿಸ್ತಾ, ಈಗ ತಾನೇ ಉದ್ಘಾಟನೆಗೊಂಡ ನಂತರ ರಾಘವೇಂದ್ರ ಭಟ್ರು ಈ ಒಂದು ಯಕ್ಷಕೂಟ ಮಧ್ವ ಇದರ ಪ್ರಾರಂಭ ಹೇಗೆ ಆಯಿತು ಮತ್ತು ಇದರ ಉದ್ದೇಶ ಏನು ಅನ್ನುವುದನ್ನು ಬಹಳ ಮನದಟ್ಟಾಗಿ ಭಾಳ ಚಂದವಾಗಿ ನಮಗೆಲ್ಲರಿಗೂ ತಿಳಿಸಿದ್ದಾರೆ. ಅದೇ ರೀತಿ ಸುದರ್ಶನ್ ಸರ್ ಕೂಡ ಇದರ ಬಗ್ಗೆ ಮಾತನಾಡಿದ್ದಾರೆ. ಹರಿಕೃಷ್ಣ ಬಂಟ್ವಾಳ ಅವರು ಕೂಡ ಈಗ ತಾನೇ ಒಳ್ಳೆಯ ಮಾತುಗಳನ್ನು ಆಡಿ ತೆರಳಿದ್ದಾರೆ. ಈ ಸಂದರ್ಭದಲ್ಲಿ ನಮಗೆ ಬಹಳ ಸಂತೋಷ ಆಗುತ್ತದೆ. ಈ ಒಂದು ಯಕ್ಷಕೂಟ ಮಧ್ವ ಈ ಒಂದು ಸಂಘಟನೆಯನ್ನು ಹುಟ್ಟುಹಾಕಿದ ಈ ಊರಿನ ಗಣ್ಯರು, ಮುಖ್ಯವಾಗಿ ನಮ್ಮ ಭಾಸ್ಕರ್ ಶೆಟ್ಟರು, ಇದು 2 ಮುಖ್ಯ ಉದ್ದೇಶವನ್ನು ಇಟ್ಟುಕೊಂಡು ಈ ಒಂದು ಕೂಟವನ್ನು ಪ್ರಾರಂಭಿಸಿದ್ದಾರೆ. ಇದರಲ್ಲಿ ಈ ಮಧ್ವ ಅನ್ನುವ ಈ ಊರಲ್ಲಿ ಮಧ್ವ ಪರಂಪರೆ ಇದೆ, ಅದರದೇ ಆದಂತಹ ಹಿನ್ನೆಲೆ ಇದೆ. ಆ ಮಧ್ವ ಪರಂಪರೆಯನ್ನು ಉಳಿಸಿ ಈ ಊರಿನ ಗೌರವವನ್ನು ಇದನ್ನು ಬೆಳೆಸುವಂಥ ಜವಾಬ್ದಾರಿ ನಮ್ಮ ಊರಿನ ಎಲ್ಲ ಮಾನ್ಯರಿಗಿದೆ. ಈ ನಿಟ್ಟಿನಲ್ಲಿ ಈ ಒಂದು ಮಧ್ವಕೂಟವನ್ನು ಅವರು ಪ್ರಾರಂಭಿಸುವುದು ತುಂಬ ಪ್ರಸ್ತುತ. ಇನ್ನು 2ನೇದು ಏನಂದರೆ ನಮ್ಮ ಯಕ್ಷಗಾನ ಕಲೆ. ಹರಿಕೃಷ್ಣ ಪುನರವರು ಹೀಗೆ ಹೇಳಿದರು, ಇದು ವಿಶ್ವವಿದ್ಯಾನಿಲಯಕ್ಕಿಂತಲೂ ಹೆಚ್ಚಿನ ಜ್ಞಾನ ಯಕ್ಷಗಾನದಿಂದ ಜನರಿಗೆ ತಿಳಿಯುತ್ತದೆ ಅಂತ. ಬಹುಶಃ ಒಂದಷ್ಟು ದಶಕಗಳಲ್ಲಿ ಯಕ್ಷಗಾನವನ್ನು ಅಷ್ಟೊಂದು ಪ್ರಚಲಿತದಲ್ಲಿ ಇರಲಿಲ್ಲ, ಯಕ್ಷಗಾನದ ಮುನ್ನೆಲೆಗೆ ಬಂದಿರಲಿಲ್ಲ. ಇತ್ತೀಚಿನ ದಿನಗಳಲ್ಲಿ ನಮ್ಮ ದಕ್ಷಿಣ ಕನ್ನಡ ಕರಾವಳಿ ಜಿಲ್ಲೆಯಲ್ಲಿ ಯಕ್ಷಗಾನಕ್ಕೆ ಹೆಚ್ಚಿನ ಪ್ರಾಧಾನ್ಯತೆ ದೊರೆಯುತ್ತಾ ಇದೆ. ಬಹುಶಃ ಯಕ್ಷಗಾನ ಅನ್ನುವುದು ನಮ್ಮ ಈ ನಾಡಿನ ಕಲೆ, ಈ ಭೂಮಿಯ ಕಲೆ, ನಮ್ಮ ಸಂಸ್ಕೃತಿಯ ಪ್ರತೀಕ. ಅದು ನಾವು ಅದನ್ನು ಬೆಳೆಸದಿದ್ದರೆ ಅದನ್ನು ಇನ್ನಾರು ಬೆಳೆಸ್ತಾರೆ. ಅದೇ ಉತ್ತರ ಕನ್ನಡ ಅಥವಾ ಬೇರೆ ಭಾಗದ ಜನರು ಅದನ್ನು ಬೆಳೆಸಲಿಕ್ಕೆ ಸಾಧ್ಯವೋ? ಇಲ್ಲ. ಇದು ನಮ್ಮ ಊರಿನಲ್ಲಿ ಬೆಳೆದಿರುವಂತಹ ಒಂದು ಸಾಂಸ್ಕೃತಿಕ ಹಿನ್ನೆಲೆಯಿಂದ ಮೂಡಿಬಂದಂತಹ ಈ ಗಂಡು ಕಲೆ, ಯಕ್ಷಗಾನ ಕಲೆ
ಅದನ್ನು ಮುಂದುವರಿಸಿ ಅದಕ್ಕೆ ನೀರೆರೆಳೆದು ಪೋಷಣೆ ಮಾಡುವ ಜವಾಬ್ದಾರಿ ನಮ್ಮೆಲ್ಲರಲ್ಲೂ ಇದೆ. ಆ ವಿಚಾರದಲ್ಲಿ ನಮ್ಮ ಭಾಸ್ಕರ್ ಶೆಟ್ಟರು ಒಳ್ಳೆಯ ಕೆಲಸ ಮಾಡಿದ್ದಾರೆ. ಒಂದು ಕಡೆಯಿಂದ ಈ ನಮ್ಮ ಮಧ್ವ ಪರಂಪರೆಯನ್ನು ಉಳಿಸುವ ಕೆಲಸ, ಇನ್ನೊಂದು ಕಡೆಯಿಂದ ಯಕ್ಷಗಾನವನ್ನು ಬೆಳೆಸುವ ಕೆಲಸವನ್ನು ಭಾಸ್ಕರ್ ಶೆಟ್ಟರ ಮುಂದಾಳತ್ವದಲ್ಲಿ ಈ ಊರಿನ ಜನರು ಮಾಡ್ತಾ ಇದ್ದಾರೆ. ನಮ್ಮ ಮಿತ್ರ ಜಯಪ್ರಕಾಶ್ ಸಂಪಿಗೆ ತಯಾರು, ಜನ ಕಮ್ಮಿ ಇದ್ದಾರೆ, ನೀವು ಹೆಚ್ಚು ಪ್ರೋತ್ಸಾಹ ಮಾಡಬೇಕು. ನಮ್ಮ ಭಾಸ್ಕರ್ ಶೆಟ್ಟರಿಗೂ ನಮಗೆಲ್ಲರಿಗೂ ಒಂದು ನಂಟು, ಯಾಕೆಂದರೆ ಅವರು ಮಧ್ವದವರು ಆದರೂ ಕೂಡ ಅವರು ಇರುವುದು ನಮ್ಮೊಟ್ಟಿಗೆ ಮಡಂತ್ಯಾರು ಬಳ್ಳಮಂಜದಲ್ಲಿ ನಮ್ಮೊಟ್ಟಿಗೆ ಕೂಡ ಬಹಳ ಸ್ನೇಹತೆ ಬಹಳ ಒಳ್ಳೆಯ ವ್ಯಕ್ತಿ. ಅವರು ಮಾಡುವಂಥ ಕೆಲಸಕ್ಕೆ ನಾವು ಎಲ್ಲ ಇದ್ದೇವೆ ಅನ್ನುವ ಮಾತನ್ನು ಕೂಡ ನಾವು ಎಲ್ಲರ ಮನಸ್ಸು ನಾವು ಒಟ್ಟಿಗೆ ಇರ್ತೇವೆ ಅವರೊಟ್ಟಿಗೆ. ಅದರಿಂದ ನಾವು ಈ ಸಂದರ್ಭದಲ್ಲಿ ಅವರನ್ನು ಕೂಡ ಮುಖ್ಯವಾಗಿ ನಾವು ಅವರನ್ನು ಅಭಿನಂದಿಸಬೇಕು. ಇಂಥ ವ್ಯಕ್ತಿಗಳಿಗೆ ನಾವುಗಳೆಲ್ಲ ಸಮಾನ ಒಳ್ಳೆಯ ಮನಸ್ಸಿನವರು ಒಟ್ಟು ಕೂಡಿದರೆ ಯಾವ ಕೆಲಸವನ್ನು ಮಾಡಲಿಕ್ಕೆ ಸಾಧ್ಯ ಇದೆ. ಈ ದಿನ ಈ ತಾಳಮದ್ದಲೆಯ ಕೂಟ ನಡೀಲಿಕ್ಕಿದೆ. ಈಗಾಗಲೇ ತುಂಬ ಹೊತ್ತು ಮೀರಿದೆ, ಇನ್ನೂ ಹೆಚ್ಚಿನ ಕಾರ್ಯಕ್ರಮಗಳು ನಡೀಲಿಕ್ಕಿದೆ. ಇವತ್ತು ನಾವು ಅಭಿನಂದನೆಯನ್ನು ಮಾಡಿದ್ದೇವೆ. ನಾವು ಯಕ್ಷಗಾನದಲ್ಲಿ ಹೆಚ್ಚು ಕೆಲಸ ಮಾಡಿದಂತಹ ಅವರನ್ನು ಕೂಡ ನಾವು ಈ ಸಂದರ್ಭದಲ್ಲಿ ಅಭಿನಂದಿಸ್ತೇವೆ. ಈ ದಿನ ನಡೆಯುವ ಎಲ್ಲ ಕಾರ್ಯಕ್ರಮಗಳು, ಇನ್ನು ಮುಂದಕ್ಕೆ ನಡೆಯುವ ಈ ಏನು ತಾಳಮದ್ದಲೆ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ನೆರವೇರಲಿ. ಈ ಯಕ್ಷಕೂಟ ಮಧ್ವ ಇದರ 6ನೇ ವಾರ್ಷಿಕೋತ್ಸವ ಅಲ್ಲ, ಅದು ನಿರಂತರವಾಗಿ ಬೆಳೆಯಲಿ. ನಾವು ಯಾವುದೇ ಒಂದು ಸಂಘ ಮಾಡಿದರೆ ಆ ಮಾಡಿದರ ಹಿಂದೆ ಇರುವ ಉದ್ದೇಶ ಚೆನ್ನಾಗಿದ್ದರೆ ಅದು ನಿರಂತರವಾಗಿ ಬೆಳೀತದೆ. ಅದಕ್ಕೆ ಎಲ್ಲ ಜನರ ಪ್ರೋತ್ಸಾಹ ಖಂಡಿತ ದೊರೆಯುತ್ತದೆ. ಆ ಭಾವನೆ ನಮ್ಮೆಲ್ಲರಲ್ಲೂ ಇದೆ. ಈ ಒಂದು ಯಕ್ಷಕೂಟ ಮಧ್ವ ನಿರಂತರವಾಗಿ ಬೆಳೆಯಲಿ. ಇನ್ನೆಷ್ಟು ಕಾರ್ಯಕ್ರಮಗಳು ಈ ಸಂಘಟನೆಯ ಅಡಿಯಲ್ಲಿ ನೆರವೇರಲಿ. ಈ ಊರಿನ ಗೌರವ ಅದರಿಂದ ಹೆಚ್ಚಲಿ ಅನ್ನುವ ಅಭಿಮಾನದ ಮಾತನ್ನು ಹೇಳಿ, ನನಗೆ ಕೂಡ ಇಲ್ಲಿ ಬಂದು ಒಂದೆರಡು ಮಾತನ್ನು ಆಡುವಂಥ ಅವಕಾಶವನ್ನು ಮಾಡಿಕೊಟ್ಟ ಎಲ್ಲ ಮುಖ್ಯವಾಗಿ ಭಾಸ್ಕರ್ ಶೆಟ್ಟರಿಗೆ ಕೂಡ ಕೃತಜ್ಞತೆಯನ್ನು ಸಲ್ಲಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ತೆ. ನಮ್ಮ ಯಕ್ಷಕೂಟ ಮತ್ತು ಇದರ 6ನೇ ವಾರ್ಷಿಕೋತ್ಸವದ ಈ ಉದ್ಘಾಟನಾ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿಕೊಟ್ಟು ನಮಗೆ ಅಧ್ಯಕ್ಷೀಯ ನುಡಿಗಳನ್ನು ಆಡಿದಂಥ ಡಾಕ್ಟರ್ ರಾಧಾಕೃಷ್ಣ ಶೆಟ್ಟಿ ನಿಮಗೆ ಮತ್ತೊಮ್ಮೆ ವಂದನೆ ಸಲ್ಲಿಸುತ್ತಾ, ಬಂದಂಥ ಗಣ್ಯ ಅತಿಥಿಗಳಿಗೆ ಸ್ಮರಣಿಕೆಯನ್ನು ನೀಡಬೇಕಾಗಿ ಶ್ರೀಯುತ ಭಾಸ್ಕರ್ ಶೆಟ್ಟಿ ಅವರದ್ದು ಕೇಳಿಕೊಳ್ತಾ ಇದ್ದೇನೆ. ಇಂದಿನ ಕಾರ್ಯಕ್ರಮದ ಉದ್ಘಾಟನೆ ನೆರವೇರಿಸಿದಂಥ ಶ್ರೀಯುತ ರಾಘವೇಂದ್ರ ಭಟ್ ಅವರಿಗೆ, ಹಾಗೆ ಅಧ್ಯಕ್ಷತೆಯನ್ನು ವಹಿಸುವಂಥ ಡಾಕ್ಟರ್ ರಾಧಾಕೃಷ್ಣ ಶೆಟ್ಟಿ ಅವರಿಗೆ, ಹಾಗೆ ಇಂದಿನ ಗಣ್ಯ ಅತಿಥಿಗಳಲ್ಲಿ ಓರ್ವರಂಥ ಶ್ರೀಯುತ ವೀರೇಂದ್ರ ಬಿ ಅಮೀನ್ ಅವರಿಗೆ, ಹಾಗೆ ಶ್ರೀಯುತ ಸುದರ್ಶನ್ ಜೈನ್ ಪಂಜಿಕಲ್ಲು, ಹಾಗೆ ಶ್ರೀಮತಿ ಭವಾನಿ ಶ್ರೀಧರ್ ಪೂಜಾರಿ ಅವರಿಗೆ, ಹಾಗೆ ಶ್ರೀಯುತ ಜಯಪ್ರಕಾಶ್ ಸಂಪಿಗೆ ತಯಾರವರಿಗೆ, ಶ್ರೀಯುತ ಗೋಪಾಲಕೃಷ್ಣ ಶೆಟ್ಟಿ ಇವರಿಗೆ ಕೂಡ ಎಲ್ರಿಗೂ ಸ್ಮರಣಿಕೆಯೊಂದಿಗೆ ಧನ್ಯವಾದಗಳನ್ನು ಸಮರ್ಪಿಸ್ತಾ ಈ ಉದ್ಘಾಟನಾ ಕಾರ್ಯಕ್ರಮವನ್ನು ನಾವು ಇಲ್ಲಿಗೆ ಕೊನೆಗೊಳಿಸಿದ್ದೇವೆ. ಇನ್ನು ಮುಂದಕ್ಕೆ ನಮ್ಮೆಲ್ಲರ ನಿರೀಕ್ಷೆಯ ಯಕ್ಷಗಾನ ತಾಳಮದ್ದಲೆ ಈ ವೇದಿಕೆಯಲ್ಲಿ ನಡೆಯಲಿಕ್ಕಿದೆ. ಶ್ರೀಕೃಷ್ಣ ಸಂಧಾನ ಎಂಬ ಈ ಒಂದು ಅದ್ಭುತ ಯಕ್ಷಗಾನ ತಾಳಮದ್ದಲೆ ನಡೆಯಲಿಕ್ಕಿದೆ. ಹಿಮ್ಮೇಳದಲ್ಲಿ ಭಾಗವತರಾಗಿ ಶ್ರೀಯುತ ಮಹೇಶ್ ಕನ್ಯಾಡಿ ಅವರು ಭಾಗವಹಿಸಲಿಕ್ಕಿದ್ದಾರೆ. ಹಾಗೆ ಹಿಮ್ಮೇಳದಲ್ಲಿ ಚೆಂಡೆ ಮದ್ದಲೆಯಲ್ಲಿ ಶ್ರೀಯುತ ಶಶಿಕಂಠ ಭಟ್ ಉಜಿರೆ, ಹಾಗೆ ಚಂದ್ರಶೇಖರ ಆಚಾರ್ಯ ಗುರುವನ್ಕೆರೆ ಇವರು ಭಾಗವಹಿಸಲಿಕ್ಕಿದ್ದಾರೆ. ಮುಮ್ಮೇಳದಲ್ಲಿ ಶ್ರೀಯುತ ಸದಾಶಿವಾಳು ತಲಪಾಡಿ, ಹಾಗೆ ಶ್ರೀಮತಿ ಸಾಯಿ ಸುಮಯಮ್ಮನವಡ, ಹಾಗೆ ಶ್ರೀಯುತ ಗಣೇಶ್ ಶೆಟ್ಟಿ ಕನ್ನಡಿಕಟ್ಟೆ ಇವರು ಭಾಗವಹಿಸಲಿಕ್ಕಿದ್ದಾರೆ. ಎಲ್ಲ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿಕೊಡ್ಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಹಾಗೆ ಇಂದಿನ ಪ್ರಾರ್ಥನೆ ನೆರವೇರಿಸ ನಮ್ಮ ಮಧ್ವ ಭಜನಾ ಸಂಕೀರ್ತನದ ಸದಸ್ಯೆಯಾಗಿ ಭಜನೆಯ ಮೂಲಕ ಉತ್ತಮ ಕಾರ್ಯ ನಡೆಸುತ್ತಿರುವಂಥ ಕುಮಾರಿ ವಾಣಿ ಅವರಿಗೆ ಕೂಡ ಧನ್ಯವಾದ ಸಲ್ಲಿಸ್ತಾ, ಮತ್ತೊಮ್ಮೆ ತಮ್ಮೆಲ್ಲರಿಗೂ ಧನ್ಯವಾದ ಸಲ್ಲಿಸ್ತಾ ಈ ಉದ್ಘಾಟನಾ ಕಾರ್ಯಕ್ರಮವನ್ನು ಕೊನೆಗೊಳಿಸ್ತಾ ಇದ್ದೇವೆ. ಮುಂದಕ್ಕೆ ಈ ವೇದಿಕೆಯಲ್ಲಿ ಶ್ರೀಕೃಷ್ಣ ಸಂಧಾನ ಯಕ್ಷಗಾನ ತಾಳಮದ್ದಲೆ ನಡೆಯಲಿಕ್ಕಿದೆ.